ಎಲ್ಲರೂ ಮಾಡೋ ತಪ್ಪು ನೀವು ಮಾಡಕ್ ಹೋಗ್ಬೇಡಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೋಫಾ ತಗೊಬೇಕು ಅಂತ ಹೇಳ್ಬಿಟ್ಟು ನೀವು ಅಂಗಡಿಗಳಿಗೆ ಹೋಗ್ತೀರಾ, ಬಟ್ ನಿಮಗೆ ಮೆಜರ್ಮೆಂಟ್ಸ್ ಬಗ್ಗೆ ಐಡಿಯಾ ಇರಲ್ಲ. ಮೆಜರ್ಮೆಂಟ್ಸ್ ಎಷ್ಟಿದೆ ನಿಮ್ಮ ಮನೇಲಿ ಮತ್ತು ಯಾವ ಥರ ಸೋಫಾ ನಿಮ್ಮ ಮನೆಗೆ ಸೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ನಾನು ಕಾರ್ನರ್ ಸೋಫಾ ಬಗ್ಗೆ ತೋರಿಸ್ತಾ ಇದ್ದೀನಿ ನಾನು. ಸೊ ಎಷ್ಟಿಗೆ ಎಷ್ಟು ಮೆಜರ್ಮೆಂಟ್ಸ್ ಬರುತ್ತೆ, ಮೆಜರ್ಮೆಂಟ್ಸ್ ಯಾವ ರೀತಿಯಲ್ಲಿ ತೊಗೊಬೇಕು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೀವು ಕಾರ್ನರ್ ಸೋಫಾ ಏನಾದ್ರು ತೊಗೊಬೇಕು ಅಂದರೆ ನಿಮಗೆ 2 ಸೈಡ್ ವಾಲ್ ಇರಬೇಕು. ಇವಾಗ ನಮ್ಮದು ಡಿಸ್ಪ್ಲೇ ಬಂದುಬಿಟ್ಟು ನಾವು 3 ಕಾರ್ನರ್ ಇಟ್ಟಿದ್ದೀವಿ. ಇದು ಬಂದುಬಿಟ್ಟು ನಿಮಗೆ 10 ಫೀಟ್ ಬೈ 10 ಫೀಟ್ ಬರುತ್ತೆ, 10 ಅಡಿಗೆ 10 ಅಡಿ ಬರುತ್ತೆ. ಸೊ ಇದರಲ್ಲಿ ಏನಾದರೂ ನಿಮಗೆ ಒಂದು ಸೀಟ್ ಮೈನಸ್ ಮಾಡಬೇಕು ಅಂದರೆ 22 ಇಂಚ್ ಬರುತ್ತೆ ಒಂದೊಂದು ಸೀಟು. ಸೊ ಅದ್ರ ಪ್ರಕಾರ ನೀವು ಮೈನಸ್ ಮಾಡ್ಕೊಬೋದು. ಸೊ ಇವಾಗ ನೀವು ಸೋಫಾ ತೊಗೊಬೇಕು ಅಂದರೆ ಬರೀ ಸೀಟಿಂಗ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡ್ತೀರಾ, ಅದ್ರಲ್ಲಿ ಹ್ಯಾಂಡಲ್ ಕ್ಯಾಲ್ಕುಲೇಷನ್ ಮಾಡಲ್ಲ ಮತ್ತು ಕಾರ್ನರ್ ಕ್ಯಾಲ್ಕುಲೇಷನ್ ಮಾಡಲ್ಲ. ಕಾರ್ನರ್ ಬಂದುಬಿಟ್ಟು ಇವಾಗ ಇದು ದೊಡ್ಡ ಕಾರ್ನರ್ ಇದೆ, ಇದು ದೊಡ್ಡ ಸೈಜ್ ಕಾರ್ನರು 42 ಇಂಚಸ್ ಬೈ 42 ಇಂಚಸ್ ಕಾರ್ನರ್ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಕೂತ್ಕೊಳ್ಳೋ ಥರ ನಮಗೆ ಕಾರ್ನರಲ್ಲಿ ಕೂತ್ಕೊಳ್ಳೋ ಥರ ನಾವು ಮಾಡಿಕೊಟ್ಟಿದ್ದೀವಿ. ಸೊ ಕಾರ್ನರಲ್ಲಿ ಕೂತ್ಕೊಳ್ಳೋದು ಬೇಡ, 0 ಕಾರ್ನರ್ ಮಾಡಿ ಅಂತಂದರೆ 36 ಬೈ 36 ಬರುತ್ತೆ. ಇನ್ ಕೇಸ್ ಏನಾದರೂ ನೀವು 3 ಸೀಟರು ಮತ್ತು 2 ಸೀಟರ್ ನೋಡ್ತಾ ಇದ್ರೆ 3 ಸೀಟರ್ ಮೆಷರಿಂಗ್ ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಆಗಿ 6.5 ಅಡಿಯಿಂದ 7 ಅಡಿ ಬರುತ್ತೆ. 6.5 ಫೀಟಿಂದ 7 ಫೀಟ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಇಲ್ಲಿಂದ ಸೋಫಾ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಇಲ್ಲಿಗೆ 7 ಫೀಟ್ ಬರುತ್ತೆ. 7 ಫೀಟ್ ಆದಮೇಲೆ ನೀವು ಸೋಫಾಗೆ ಮಿನಿಮಮ್ ಅಂತಂದ್ರೆ 3.5 ಅಡಿಗೆ 3.5 ಅಡಿ ಜಾಗ ಬಿಟ್ಟು ಮತ್ತೆ 2 ಸೀಟರ್ ಆಗಬೇಕಾಗುತ್ತೆ. ಆವಾಗ ಇದು ಬಂದ್ಬಿಟ್ಟು 5.5 ಫೀಟ್ ಬರುತ್ತೆ. ಸೊ ನೀವು ಇಲ್ಲಿ 3.5 ಸ್ಪೇಸ್ ಬಿಟ್ಟು ಮತ್ತೆ ಇಲ್ಲಿ 5.5 ಸೋಫಾ ಆಗಬೇಕು ಅಂದರೆ ನಿಮಗೆ ಒಂದು ಕಡೆ ಬಂದ್ಬಿಟ್ಟು ಅಟ್ಲೀಸ್ಟ್ 10ರಿಂದ 11 ಅಡಿ ಬೇಕು, ಇನ್ನೊಂದು ಕಡೆ ಬಂದ್ಬಿಟ್ಟು 8ರಿಂದ 9 ಅಡಿ ಬೇಕು. ಅವಾಗ ನಿಮಗೆ 3+2 ಒಂದು ಪ್ರಾಪರ್ ಆಗಿ ಸಿಟ್ಟಿಂಗ್ ಅಲೈನ್ಮೆಂಟ್ ಆಗುತ್ತೆ. ನೀವು ಏನಾದರೂ ಮೆಜರ್ಮೆಂಟ್ಸ್ ಅಲ್ಲಿ ನಿಮಗೆ ತೊಗೊಳೋದಕ್ಕೆ ಡೌಟ್ ಇತ್ತು ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಫೋನ್ ಮಾಡ್ಬೋದು. ನಮ್ಮ ಕಡೆಯಿಂದನೇ ಬರ್ತೀವಿ ಸೈಟ್ ವಿಸಿಟ್ಗೆ. ಅಲ್ಲೇ ಬಂದು ನಾವೇ ಮೆಜರ್ಮೆಂಟ್ಸ್ ತೊಗೊಂಡು ನಿಮಗೆ ಸೋಫಾ ಸಜೆಸ್ಟ್ ಮಾಡ್ತೀವಿ. ಸೊ ಇದೇ ಥರ ಕಂಟೆಂಟ್ಗೆ ಸೋಫಾ ಕಲೆಕ್ಟಿವ್ ಫಾಲೋ ಮಾಡಿಕೊಂಡು ನಿಮಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.